6 ಇಂಚಿಂದ ಹಿಡಿದು ನನ್ನ ಹತ್ರ 12 ಅಡಿವರೆಗೂ ಎಲ್ಲಾ ಗಣಪತಿಗಳು ಈಗ 6 ಇಂಚ್ 5,000 ತರ್ತಾರೆ, 10,000 ತಗೋತಾರೆ, 15,000 ತಗೋತಾರೆ, 50,000 ಕೇಳ್ತಾರೆ, 50,000 1 ಲಕ್ಷವರೆಗೂ ಮಾಡ್ಕೊಡ್ತೀನಿ. ಮಾಡಿರಂತ ಕಲರ್ ಇದು ಕೈ ಮುಗಿದು ಕಾಲ್ ಕಣ್ಗೊತ್ಕೊತೀನಿ. ಈ ತರದ್ದು ಕೈಯಲ್ಲಿ ಮಾಡ್ತಾ ಇದ್ದೀನಿ. ಮುಂಬೈ ಮಾಡಲು ಕೈಯಲ್ಲಿ ಗಣಪತಿಗಳು ಮಾಡ್ತಾ ಇದೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕೇಳ್ತಾ ಇದ್ರಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಅದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಏನು ಹೆಂಗೆ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಅದಕ್ಕೆ ಫುಲ್ ಡೀಟೇಲ್ ವಿಡಿಯೋ ಮಾಡೋಣ ಮತ್ತೊಮ್ಮೆ ಅವ್ರದ್ದು ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ, ಇಲ್ಲಿ ಬತ್ತಿದಂಗೆ ಎಂಟ್ರೆನ್ಸ್ ಅಲ್ಲೇ ಗಣೇಶನ್ ಮಾಡ್ತಾವ್ರೆ. ಮಣ್ಣಿಂದ ಗಣೇಶ ನೋಡಿ, ತೋರ್ಸು. ಮಣ್ಣಿನ ಗಣಪತಿ ಮಾಡ್ತಾವ್ರೆ. ಎಷ್ಟೊಂದು ಗಣೇಶಗಳು ಮಾಡ್ತಾ ಇದ್ದಾರೆ ಆಲ್ರೆಡಿ. ಅದಕ್ಕೆ ಎಕ್ಸಾಕ್ಟ್ ಆಗಿ ನೀಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡಿ, ಇಲ್ಲಿ ಗೌರಿಗಳು ಮಾಡ್ತಾ ಇದಾರೆ. ಫುಲ್ ದೊಡ್ಡ ಗೌರಿ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಗಣೇಶ ಇಲ್ಲಿ ನೋಡಿ, ಸಿಂಹದ್ದು ಗಣೇಶ. ನೋಡಿ, ದೊಡ್ಡ ಗಣಪತಿ ನಿಂತಿದೆ. ಗಣೇಶ ಈಗ ಬನ್ನಿ, ಅವ್ರ ಹತ್ರನೇ ಮಾತಾಡ್ಸೋಣ. ಬನ್ನಿ, ಈಕೋ ಫ್ರೆಂಡ್ಲಿ ಗಣೇಶಗಳು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆ ಇಲ್ಲೇ ಓನರ್ ಇದ್ದಾರೆ. ಹಾಯ್ ಸರ್. ನಮಸ್ತೆ. ಇವ್ರ ಹೆಸರು ದೀಪಕ್ ಅಂತ. ನಾನು ನಾಗಚಂದ್ರ, ವೇಣುಗೋಪಾಲ್ ನಗರ 11ನೇ ಕ್ರಾಸಲ್ಲಿ ಗಣಪತಿ ಮಾಡ್ತಾ ಇದ್ದೀನಿ. ಕಳೆದ 14 ವರ್ಷದಿಂದ ಈ ಗಣಪತಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಖುದ್ದು ಇಲ್ಲೇ ತಯಾರು ಮಾಡ್ತೀವಿ. ಬನ್ನಿ, ಎಲ್ಲ ಮಣ್ಣಿನ ಮೂರ್ತಿಗಳನ್ನ ಮಾಡ್ತೀವಿ. ಬನ್ನಿ, ಮಣ್ಣಿನ ಮೂರ್ತಿಗಳು ಹೆಂಗಿರುತ್ತೆ, ಈಕೋ ಫ್ರೆಂಡ್ಲಿ ಗಣೇಶ ಇವ್ರನ್ನೇ ಕೇಳೋಣ. ಸರ್, ಎಷ್ಟು ವರ್ಷದಿಂದ? 14 ವರ್ಷದಿಂದ ಮಾಡ್ಬೇಕು. 14 ವರ್ಷದಿಂದ ಈ ಗಣಪತಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಗಣಪತಿ ಮಾಡ್ತಾ ಇದ್ದೀನಿ. ಅದ್ರಲ್ಲೂ ಈ ವರ್ಷ ಮುಂಬೈ ಮಾಡ್ಲು ಮಾಡ್ಬೇಕಂತ ಹೇಳಿ ಈ ತರದ್ದು ಕೈಯಲ್ಲಿ ಮಾಡ್ತಾ ಇದ್ದೀನಿ ಗಣಪತಿ. ಮುಂಬೈ ಮಾಡ್ಲು ಕೈಯಲ್ಲಿ ಗಣಪತಿಗಳು ಮಾಡ್ತಾ ಇದಾರೆ. ಎಷ್ಟೊಂದ್ ಜನ ಇಲ್ಲಿ ಬಂದು ಆಲ್ರೆಡಿ ಬುಕ್ ಆಗಿದಾವೆ. ಕೆಲವು ಗಣೇಶ ಇನ್ನೂ ಬುಕ್ ಆಗಿದಾವೆ. ನೀವು ಈಗ ಬುಕ್ ಮಾಡ್ಬೇಕು ಅಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇರೋದಕ್ಕೆ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇವರು ಫ್ರೆಂಡ್ಲಿ, ಈಕೋ ಫ್ರೆಂಡ್ಲಿ ಗಣೇಶಗಳು ಕಮ್ಮಿ ಬೆಲೆಗೆ ಬುಕ್ ಮಾಡ್ಕೊಡ್ತಾರೆ. ಈಗ ಈ ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಇಲ್ಲ, ಮಳೆ ಬರ್ತದೆ. 2 ತಿಂಗಳಿಂದ ಮಳೆ ಇರೋದ್ರಿಂದ ಕೆಲಸ ಸ್ವಲ್ಪ ನಿಧಾನ ಆಗಿದೆ. ಅಂದ್ರೂ ಮಣ್ಣಿನ ಗಣಪತಿಗಳನ್ನ ಈ ರೀತಿ ಒಳ್ಳೆ ರೀತಿಲಿ ಸುಣ್ಣ ಮತ್ತೆ ಮರದ ಗೋಂದನ್ನ ಯೂಸ್ ಮಾಡಿ ಮಾಡ್ತಾ ಇದೀವಿ. ಈಕೋ ಫ್ರೆಂಡ್ಲಿ, ಪರಿಸರ ಪ್ರೇಮಿ ಗಣಪತಿಗಳನ್ನ ಮಾಡ್ತಾ ಇದೀವಿ. ಮಾಡ್ತಾ ಇರೋದು ನೋಡಿ, ನೀವು ನೋಡ್ತಾ ಇರ್ಬೋದು. ಒಂದೊಂದು ಕಲರ್ ಫುಡ್ ಕಲರ್ ಯೂಸ್ ಮಾಡಿರಂತ ಕಲರ್ ಇದು. ಫುಡ್ ಕಲರ್ನ ಯೂಸ್ ಮಾಡಿದೀವಿ. ಪರಿಸರಕ್ಕೆ ಯಾವ್ದು ಹಾನಿ ಆಗದೆ ಇರೋ ತರ ಕಲರ್ಗಳನ್ನ ಯೂಸ್ ಮಾಡಿದೀವಿ. ಗಣಪತಿನ ನಾನು ಎಲ್ಲರಲ್ಲೂ ಒಂದೇ ಒಂದು ಮಾತು ಕೇಳ್ಕೊತೀನಿ. ಏನಂದ್ರೆ, ಗಣಪತಿನ ಪೂಜೆ ಮಾಡಕ್ ತಗೊಂಡೋಗ್ತೀರಾ, ತುಂಬಾ ದೊಡ್ಡ ಗಾತ್ರ ತಗೊಂಡೋಗ್ಬೇಡಿ. ತುಂಬಾ ದೊಡ್ಡ ಆಕಾರ ವಿಕಾರ ಇರೋ ತರ ತಗೊಂಡೋಗ್ಬೇಡಿ. ಗಣಪತಿನ ದೇವ್ರು ಅಂತ ಪೂಜೆ ಮಾಡ್ತೀವಿ ನಾವು. ದೇವ್ರ ತರ ನೋಡಿ. ಸುಮ್ನೆ ಮಾಮೂಲಿ ತರಕಾರಿ ಅಂಗಡಿಗೆ ಹೋಗೋ, ಬಟ್ಟೆ ಅಂಗಡಿಗೆ ಹೋಗೋ ಚೌಕಾಸಿ ಮಾಡೋ ತರ ತುಂಬಾ ಚೌಕಾಸಿ ಮಾಡಬೇಡಿ. ಆಮೇಲೆ ಬೆಲೆನೂ ಅಷ್ಟೇ, ತುಂಬಾ ಎತ್ತರದಲ್ಲಿ ನಾವೇನಿಲ್ಲ, ಸಾಮಾನ್ಯದ ಬೆಲೆಯಲ್ಲೇ ಮಾರ್ತಾ ಇದೀವಿ. ಒಂದ್ ಸ್ವಲ್ಪ ಹಿಂದೆ ಮುಂದೆ ನಿಮ್ಗೂ ಅಡ್ಜಸ್ಟ್ ಆಗೋ ತರ, ಅಂದ್ರೆ ನಿಮ್ಮಲ್ಲಿ ಎಷ್ಟಿರುತ್ತೋ ಆ ದುಡ್ಡಿಗೆ ಅಡ್ಜಸ್ಟ್ ಮಾಡಿ ಕೊಡೋ ತರ ನಾವು ಮಾಡಿದೀವಿ. ಗಣಪತಿ ಹಬ್ಬನ ಪ್ರೀತಿಯಿಂದ, ವಿಶ್ವಾಸದಿಂದ, ಸ್ನೇಹದಿಂದ ಮಾಡೋಣ. ತುಂಬಾ ದೊಡ್ಡ ದೊಡ್ಡ ಮೂರ್ತಿಗಳನ್ನಿಟ್ಟು ಕೆರೆಲ್ ಬಿಡಕ್ಕಾಗದೆ ಕೈ ಮುರಿದು ಕಾಲ್ ಮುರಿದು ಭಗ್ನ ಮಾಡಿ ಮಾಡಬಾರ್ದು. ಹಾಗಾಗಿ ನಾನು ಎಲ್ಲರ ಹತ್ರ ಕೈ ಮುರಿದು ಒಂದೇ ವಿಚಾರ ಕೇಳಿದ್ರೆ, ಚಿಕ್ಕ ಮೂರ್ತಿಗಳನ್ನ ಇಡಿ, ತುಂಬಾ ದೊಡ್ಡ ಮೂರ್ತಿಗಳನ್ನ ಇಡಬೇಡಿ. ನಿಮ್ಗೂ ತೊಂದರೆನೇ ಅದು. ತಗೊಂಡೋಗಿ ಭಕ್ತಿಯಿಂದ ಪೂಜೆ ಮಾಡಿ ಕೈ ಮುಗಿದು ಕಾಲ್ ಕಣ್ಗೊತ್ಕೊತೀವಿ. ಈ ಗಣಪತಿನ ನೀವು ತಗೊಂಡೋಗುವಾಗ ವಿಘ್ನ ಆಗ್ಬಾರ್ದು. ಹಾಗಾಗಿ ಚಿಕ್ಕ ಮೂರ್ತಿನೇ ತಗೊಳ್ಳಿ, ಚೆನ್ನಾಗಿರೋ ಮೂರ್ತಿ ತಗೊಳ್ಳಿ. ಚಿಕ್ಕದಿದ್ರೂ ಒಳ್ಳೆ ಕ್ವಾಲಿಟಿ ಇರೋಂಥ ಪೇಂಟ್ ನೋಡೋಂಥದ್ದು. ಇಲ್ಲ ಬೇಡ ಪೇಂಟೇ ಬೇಡ, ಈ ತರ ಈಕೋ ಫ್ರೆಂಡ್ಲಿ ಕಲರ್ ತಗೊಳ್ಳಿ. ಪರಿಸರಕ್ಕೆ ಯಾವ ಹಾನಿನೂ ಆಗೋದೇ ಇಲ್ಲ ಇದರಿಂದ. ನೋಡಿ, ಗಣೇಶನ್ಗೆ ಇದು ಪೇಂಟ್ ಮಾಡಿರ್ತಾರೆ, ಆದ್ರೂ ಮಣ್ಣಿನ ಕಲರ್ ಇದೆ. ಯಾವುದೇ ನೀರಿಗೂ ಆಗ್ಲಿ ಎಲ್ಲಿಗಾಗ್ಲಿ ಫುಲ್ ವಾಟರ್, ಏನು ಹಾನಿ ಆಗಲ್ಲ, ಪರಿಸರ ಮಾಲಿನ್ಯ ಆಗಲ್ಲ ಅಂತ ಗಣಪತಿ. ಆದಷ್ಟು ಇಂಥ ಗಣಪತಿನೇ ಇಡಕ್ ಟ್ರೈ ಮಾಡಿ. ಸರ್, ಇವಾಗ ನೀವು ಎಷ್ಟು ಗಣೇಶಗಳು ಇದಾವೆ? ಆಲ್ಮೋಸ್ಟ್ ನಾನು ವರ್ಷ ಒಂದು 400ರಿಂದ 500 ಗಣಪತಿ ಮಾಡ್ತಾ ಇದ್ದೆ. ಈ ವರ್ಷ ನಾನು ಒಂದು 250 ಗಣಪತಿ ಅಷ್ಟೇ ಮಾಡೋದು. ನನ್ಗಿರೋ ಗಿರಾಕಿಗಳು, ನನ್ಗಿರೋಂತ ಗ್ರಾಹಕರಿಗೆ ಕೊಡಕ್ಕೆ ಗಣಪತಿಗಳು ನಂಗೆ ಸಾಲ್ತಾ ಇಲ್ಲ. ಈಗಾಗಲೇ ಅರ್ಧ ಗಣಪತಿಗಳು ಬುಕ್ ಆಗೋಗಿದೆ. ತೀರಾ ಎತ್ತರದ ಗಣಪತಿಗಳು ಕೇಳ್ತಾ ಇದಾರೆ. ಎತ್ತರದ್ ಮಾಡಕ್ ನಮ್ಗೆ ತೊಂದರೆ ಇಲ್ಲ, ಮಾಡ್ಕೊಡ್ತೀವಿ. ಕ್ರೇನಲ್ಲಿ ಎತ್ತುವಂಥದ್ದೇ ಮಾಡ್ತೀವಿ. ಬಟ್ ನೀವು ತಗೊಂಡೋಗೋವಾಗ, ಕೂರ್ಸಿ ನೀರ್ಗ್ ಬಿಡುವಾಗ ತುಂಬಾ ತೊಂದರೆ ಆಗುತ್ತೆ. ಮೊದ್ಲು ತರ ಈ ಕೆಲಸ ಎಲ್ಲ ತುಂಬಾ ಸುಲಭದ ಕೆಲಸ ಅಲ್ಲ. ಜನದ ಒಂದು ಶಕ್ತಿ ಬೇಕು. ಅಂದ್ರೆ ಮನುಷ್ಯರ ಶಕ್ತಿ ಅಂದ್ರೆ ಮಾಡಕ್ಕಾಗಲ್ಲ. ಮಿಷಿನ್ ಅಲ್ಲಿ ಮಾಡುವಂತ ಕೆಲಸ ಯಾವ್ದು ಇಲ್ಲ, ಎಲ್ಲ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಟೈಮ್ ಹಿಡಿತಾ ಇದೆ. ಅದಕ್ಕಿಂತ ಜಾಸ್ತಿ ವಿಚಾರ ಏನಂದ್ರೆ, ನಾವು ಒಂದೊಂದು ಸಾಮಾನು ಒದಗಿಸೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ಮಣ್ಣಿರ್ಬೋದು ನೋಡಿ, ಇದೇ ಗೋಂದು, ಮರದ ಗೋಂದಿದು ನೋಡಿ, ಮರದ ಗೋಂದಕ್ಕೆ ನಾವು ಸುಣ್ಣನ ಮಿಕ್ಸ್ ಮಾಡಿ, ಚಾಕ್ ಪೌಡರ್ನ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಇಷ್ಟೆಲ್ಲ ಕಷ್ಟ ಬಿದ್ದು ವರ್ಷ ಎಲ್ಲ ಕಾಯ್ದು ಈ ಕೆಲಸ ಮಾಡಿ ಈ 1 ತಿಂಗಳು 1.5 ತಿಂಗಳಲ್ಲಿ ನಾವು ವ್ಯಾಪಾರ ಮಾಡ್ಬೇಕು. ಈ ಮೂಮೆಂಟ್ ಅಲ್ಲಿ ಮಳೆ ಇಟ್ಕೊಂತಂದ್ರೆ ಕೆಲಸ ಆಗಲ್ಲ. ಇರೋದ್ರಲ್ಲಿ ಏನೋ ಗಣಪತಿ ದಯೆಯಿಂದ ಏನೋ ನಮ್ಮ ಕೈಲಾಗಿರೋಂತ ಮಾಡ್ತಾ ಇದೀವಿ. ಒಳ್ಳೆಯದು. ಜನದ ಮನಸ್ಸಲ್ಲಿ ಏನಿದೆ, ಇಂಥ ಗಣಪತಿ ತಗೋಬೇಕು ಅಂತ ಅವ್ರ ತಲೆ ಇರ್ತದೆ, ಅದೇ ತರ ಗಣಪತಿಗಳು ಮಾಡ್ಕೊಡ್ತಾ ಇದೀವಿ.
ಈ ಗಣೇಶನ ಕೆಲಸ ಮಾಡ್ತಿರೋದ್ರಿಂದ ನನಗೆ ಸಮಾಧಾನ ಇದೆ. ಎಷ್ಟ್ ಜನ ಕೆಲಸ ಮಾಡ್ತಾರೆ ಸರ್ ನೀವು ಇಲ್ಲಿ? ನಮ್ಮಲ್ಲಿ ಫಸ್ಟ್ ತಯಾರು ಮಾಡುವಾಗ 5 ಜನ ಇರ್ತಾರೆ, ಫಿನಿಶಿಂಗ್ ಮಾಡುವಾಗ ಒಂದು 10 ಜನ ಇರ್ತಾರೆ, ಫಿನಿಶಿಂಗ್ ಪೇಂಟಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಒಂದು 15 ಜನ ಕೆಲಸ ಮಾಡ್ತಾರೆ. 15 ಜನಕ್ಕೆ ಅವ್ರ ಪ್ರತಿನಿತ್ಯದ ಮಲ್ಗೋ ವ್ಯವಸ್ಥೆಯಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ನೀವೇ ಮಾಡ್ತೀರಾ? ನೀರಿನ ವ್ಯವಸ್ಥೆ ಸಹ ಅವ್ರು ಉಳ್ಕೊಂಡಿರೋದನ್ನ ಸ್ನಾನದ ವ್ಯವಸ್ಥೆ ಎಲ್ಲದನ್ನು ಮಾಡಿ ಇವ್ರನ್ನೆಲ್ಲ ಇರಿಸ್ಕೊಂಡು ವರ್ಷ ಫುಲ್ ಬಾಡಿಗೆ ಕಟ್ಕೊಂಡು ಇದನ್ನ ಮಾಡ್ತಾ ಇದೀನಿ. ವರ್ಷ ಪೂರ್ತಿ ಸದ್ಯಕ್ಕೆ ಏನ್ ತಿಂಗಳು ಇಷ್ಟು ಅಂತ ಇಲ್ಲ, ವರ್ಷ ಪೂರ್ತಿ ಇರುತ್ತೆ ಇದು. ವರ್ಷ ಪೂರ್ತಿ 14 ವರ್ಷದಿಂದ ಇದೇ ಜಾಗದಲ್ಲಿ ಇದ್ದೀನಿ, ಇದೇ ಶೆಡ್ ಅಲ್ಲೇ ಇದ್ದೀನಿ. ಮೊದಲು ಮರದಲ್ಲಿತ್ತು, ಈಗ ಕಬ್ಬಣದಲ್ಲಿ ಹಾಕೊಂಡು ಸ್ವಲ್ಪ ಬಂದೋಬಸ್ತ್ ಮಾಡಿದೀನಿ. ಮಳೆ ಬಂದ್ರೆ ಗಣಪತಿಗಳು ಅದು ನೆನೆಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ. ಕೆಲವು ವರ್ಷ ತಿಂಗಳಿಗಷ್ಟೇ ಸೀಸನ್ಗಷ್ಟೇ ಇಟ್ಬಿಟ್ಟು ಮಾರ್ತಾರೆ. ಇವರು ವರ್ಷ ಪೂರ್ತಿ ಇದನ್ನೇ ನಂಬ್ಕೊಂಡು 12 ತಿಂಗಳು ಇದ್ರಲ್ಲೇ ಕೆಲಸ ಮಾಡ್ಕೊಂಡು ಇದ್ರಲ್ಲೇ ಇರ್ತಾರೆ. ಸರ್ 12 ತಿಂಗಳು ಬಾಡಿಗೆ ಕಟ್ತೀರಾ? ಹೌದು, ಖಂಡಿತವಾಗಿ. ಇಂಥ ಜಾಗದಲ್ಲಿ ಜಾಗ ಸಿಗೋದೇ ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಯಾರೋ ಪುಣ್ಯಾತ್ಮರದ್ದು ಜಾಗ ಇದು ಕೊಟ್ಟಿದ್ದಾರೆ. ನಾನು ಗಣೇಶನ್ ಮಾಡ್ತಾ ಇದ್ದೀನಿ. ನಾನು 12 ತಿಂಗಳು ಬಾಡಿಗೆ ಕಟ್ತಾ ಇದ್ದೀನಿ. 12 ತಿಂಗಳು ನೋಡಿ, ಇರೋದ್ 2 ತಿಂಗಳು 3 ತಿಂಗಳು ಸೀಸನ್ಗೆ ವರ್ಷ ಪೂರ್ತಿ ಬಾಡಿಗೆ ಕಟ್ಕೊಂಡು ಅವರು ಸ್ವಲ್ಪ ಕಷ್ಟಗಳು ಅವ್ರದ್ದು ಇರುತ್ತೆ. ಆದ್ರೂನು ವರ್ಷ ಪೂರ್ತಿ ಎಲ್ಲ ಕೆಲಸ ಮಾಡ್ಕೊಂಡು ಸರ್ ಈ ಆ ಕಡೆ ಈ ಕಡೆ ಎಲ್ಲಾ ಕಡೆ ಗಣೇಶ. ಈಗ ಇದು ಸಾಲ್ತಾ ಇಲ್ಲ ಜಾಗ ಅಂತ ಹೇಳಿನೇ ನಾನು ಇದೊಂದು ಮಾಡಿದೀನಿ. ಅಲ್ಲಿ ಈ ಜಾಗದಲ್ಲಿ ಮಾಡಿದೀನಿ. ಇವ್ರನ್ನೆಲ್ಲ ಮುಂಬೈಯಿಂದ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಬೇಕಾದ್ರೆ ಒಂದು ದಿನದ ಗಣೇಶನ ಹಬ್ಬ, ನಿಮ್ಗೆ ಇದು 3 ದಿನ ಇಲ್ಲ 5 ದಿನದ ಗಣೇಶನ ಹಬ್ಬ, ನಮ್ಗೆ ವರ್ಷ ಫುಲ್ ಇದೇ ಕೆಲಸ. ನೋಡಿ ಇದೇ ಕೆಲಸ, ಪ್ರತಿಯೊಂದನ್ನು ನಾವು ನಿಗಾ ಇಟ್ಟು ನೋಡಿ. ಈಗ ಕಣ್ಣು ಬರ್ದಿರೋದ್ರಿಂದ ಹಿಡಿದು ಈ ಕಣ್ಣಿನಿಂದ ಹಿಡಿದು ಈ ತ್ರಿಶೂಲದಿಂದ ಹಿಡಿದು ಬಾಡಿ ಕಲರ್ ಇಂದ ಹಿಡಿದು ಪ್ರತಿಯೊಂದನ್ನು ಮ್ಯಾಚ್ ಮಾಡ್ತೀವಿ. ಒಂದೊಂದಕ್ಕೊಂದೊಂದ್ ತರ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿ ಕೆಲಸ ಮಾಡ್ತೀವಿ. ಇದ್ರಲ್ಲಿ ಏನಾದ್ರು ಒಂಚೂರು ಏನಾದ್ರು ಲೋಪದೋಷ ಇದ್ರೆ ಯಾರು ತಗೊಂಡೋಗಲ್ಲ ಮೂರ್ತಿನ. ಹಾಗಾಗಿ ನಾವೆಲ್ಲದ್ರ ಮೇಲೂ ಗಮನ ಇಟ್ಟು ನೀಟಾಗೆ ಮಾಡಿದೀವಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ರಾತ್ರಿ ಎಲ್ಲ ಒಂದು 12 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಬೆಳಗ್ಗೆ ಹೊತ್ತು ಬೆಳಗ್ಗೆ ಒಂದು 11 ಗಂಟೆಗೆ ಶುರು ಆದ್ರೆ ರಾತ್ರಿ 12:30 11 ಗಂಟೆವರೆಗೂ ನೈಟ್ ಮಾಡ್ತಾ ಇದೀವಿ. ಬೆಳಗ್ಗೆ ಹೊತ್ತು ಕಸ್ಟಮರ್ ಬರ್ತಾರೆ, ತೋರ್ಸಕ್ಕಾಗಲ್ಲ. ಹಾಗಾಗಿ ನಾವು ನೈಟ್ ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಮುಗಿಸ್ತಾ ಇದೀವಿ. ಏನಾದ್ರೂ ಗಣಪತಿ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಗಣಪತಿ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನೈಟ್ ಎಲ್ಲ ವರ್ಕ್ ಮಾಡ್ತಾರೆ ಸರ್ ನೀವು? ಹೌದು, ಹಾಗಾದ್ರೇನೆ ಮಾಡಕ್ಕಾಗೋದು. ಈಗ ಡೇ ಹೊತ್ನಲ್ಲಿ ಎಷ್ಟು ಕೆಲಸ ಆಗುತ್ತೋ ನೈಟ್ ಅಲ್ಲಿ ಇನ್ನೂ ಜಾಸ್ತಿ ಕೆಲಸ ಮುಗಿಸ್ಕೊಳ್ಬಹುದು. ಪೇಂಟಿಂಗ್ ವರ್ಕ್ ಆದ್ರೆ ಯಾರು ಜನ ಓಡಾಡಲ್ಲ, ಮತ್ತೆ ಸ್ವಲ್ಪ ಸಮಾಧಾನವಾಗಿರುತ್ತೆ, ಅವಾಗ ಕೆಲಸ ಜಾಸ್ತಿ. ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಮಾಡ್ತಾ ಇರ್ಬೋದು, ಆಗಿರ್ಬೋದಲ್ವಾ ಸರ್? ನನ್ಗೆ ಇರೋಂತ ಗ್ರಾಹಕರು, ರೆಗ್ಯುಲರ್ ಗ್ರಾಹಕರು ಬಂದು ಇಂಥದ್ದೇ ಮೂರ್ತಿ ಬೇಕು ಅಂತ ಹೇಳ್ತಾರೆ, ಮಾಡ್ಕೊಡ್ತೀನಿ. ಕೆಲವರು ಫೋಟೋಗಳು ಅವ್ರ ಫೋಟೋ ತೋರಿಸಿದ ತರದಲ್ಲಿ ಅಲ್ಲಿ ಮಣ್ಣಿನ ಮೂರ್ತಿಗಳು ಮಾಡ್ತಾ ಇದ್ದೀನಿ. ಈ ಮೂರ್ತಿಗಳೆಲ್ಲವನ್ನು ಅಚ್ಚಲ್ ತೆಗೆಯೋದು, ಮಣ್ಣಲ್ಲಿ ಮಾಡುವಂತ ಮೂರ್ತಿಗಳಿವು ಅಚ್ಚಲ್ ತೆಗ್ದಿರೋದು ನೋಡ್ಬೋದು. ಪ್ರಭಾವಳಿ ಎಲ್ಲ ಇದೆ, ಪ್ರಭಾವಳಿ ಗಣೇಶಗಳು ಎಲ್ಲ ನೀಟಾಗಿ ಮಾಡ್ಕೊಡ್ತಾರೆ. ಗಣೇಶ ಫೋಟೋ ಕೊಟ್ರೆ ಸಾಕು, ಕೆಲವೊಂದು ಮಾಡ್ಕೊಡ್ತಾರೆ. ಪ್ರತಿಯೊಂದನ್ನು ನಾವು ನಿಗಾ ಇಟ್ಟು ಗಮನ ಇಟ್ಟು ಮಾಡ್ತಾ ಇದೀವಿ. ನೋಡಿ ಈ ಕಲರ್ ನಾವು ಮಾಡೋದು ತುಂಬಾ ಕಡಿಮೆ, ಮಾರ್ಬಲ್ ಕಲರ್ ಇದು. ನೋಡ್ಬೋದು ಗಣೇಶ ಎಷ್ಟು ಚೆನ್ನಾಗಿದೆ. ಇದನ್ನ ಮಾರ್ಬಲ್ ಕಲರ್ ಅಂತ ನಾವ್ ಹೇಳ್ತೀವಿ. ಇದು ತುಂಬಾ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಗಣಪತಿಯಲ್ಲಿ ಹೈಲೈಟ್ ಆಗಿರುವಂತ ಗಣಪತಿ ಇದು. ಇದಕ್ಕೆ ತುಂಬಾ ಬೇಡಿಕೆನೂ ಇದೆ. ಇದಕ್ಕೆ ನಾವು ಸ್ಟೋನ್ ವರ್ಕ್ ಮಾಡ್ತೀವಿ, ಡೈಮಂಡ್ ವರ್ಕ್ ಮಾಡ್ತೀವಿ. ಸ್ಟೋನ್ ವರ್ಕ್ ಮಾಡ್ತಾರೆ. ಬಾಂಬೆ ಗಣಪತಿಗಳ ತರ ಇದೆ. ಇವರು ಕರ್ನಾಟಕದಲ್ಲಿ ನಮ್ಗೆ ಒಂತಾನೆ ಮಣ್ಣಿನ ಗಣಪತಿಗಳು ಮಾಡ್ಕೊಡ್ತಾ ಇದ್ದಾರೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಅಲ್ಲಿ ನೋಡಿ ಗೌರಿಗಳು ಆಲ್ರೆಡಿ ರೆಡಿ ಇದಾವೆ, ಫುಲ್ ಪ್ಯಾಕ್ ಆಗಿದಾವೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಕೆಲವೊಂದು ಇನ್ನೊಂದು ಪೇಂಟ್ ಮಾಡ್ತಾ ಇದ್ದಾರೆ. ಪೇಂಟ್ ಆಲ್ರೆಡಿ ನಡೀತಾ ಇದೆ. ಪೇಂಟ್ ವರ್ಕು ತುಂಬಾ ಚೆನ್ನಾಗಿ ನಡೀತಾ ಇದೆ ವೀಕ್ಷಕರೇ. ನೋಡಿ ಗಣಪತಿ ಇಲ್ಲೊಂದಿದೆ, ಎಷ್ಟು ಚೆನ್ನಾಗಿದೆ ಗಣಪತಿ. ನೋಡಿ ಪೇಂಟ್ ವರ್ಕ್ ಆಲ್ರೆಡಿ ನಡೀತಾ ಇದೆ ಇಲ್ಲಿ. ನೋಡಿ ಪೇಂಟ್ ವರ್ಕ್ ಮಾಡ್ತಾ ಇದಾರೆ. ಇವರು ತುಂಬಾ ಏಜ್ ಆಗಿರುವಂತ ಪರ್ಸನ್, ಈ ಕೆಲಸದಲ್ಲಿ ತುಂಬಾ ನಿಪುಣರು. ಮುಂಬೈಯಿಂದ ಬಂದಿರ್ತಾರೆ ಇವರು. ಇಂಥ ಕೆಲಸಗಾರನ ಕರೆಸಿ ನಾನು ಮಾಡ್ತಾ ಇದ್ದೀನಿ. ಏನೋ ನನ್ನ ಕೈಲಾಗಿದ್ದು ಗಣಪತಿ ಸೇವೆ ಮಾಡ್ಬೇಕು ಅನ್ನೋ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಪೇಂಟ್ ಮಾಡ್ತಾ ಇದಾರೆ. ಇಲ್ಲಿ ಆಲ್ರೆಡಿ ಎಷ್ಟೊಂದು ಗಣೇಶಗಳಿಗೆ ಪೇಂಟ್ ಆಗಿದೆ, ಪೇಂಟ್ ಮಾಡ್ತಾ ಇದಾರೆ. ನೀವು ಬುಕ್ ಮಾಡ್ಬೇಕು ಅಂದ್ರೆ ಈಗಲೇ ಬಂದು ಇವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು, ಬುಕ್ ಮಾಡ್ಕೊಡ್ತಾರೆ. ನೀಟಾಗಿ ಪೇಂಟ್ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿ ಕಂಫರ್ಟಬಲ್ ಫೀಲ್ ಕೊಡೋ ಗಣಪತಿಗಳನ್ನೇ ತಂದ್ಕೊಡ್ತಾರೆ. ಈಗ ಇವತ್ತಿನ ಟ್ರೆಂಡ್ ಏನಿದೆ, ಎಲ್ಲರಿಗೂ ಒಂದು ಮುತ್ತಿನ ಅಲಂಕಾರ ಮಾಡ್ಬೇಕು, ಸ್ಟೋನ್ ವರ್ಕ್ ಮಾಡಿಸ್ಬೇಕು, ಕ್ಲಾತ್ ವರ್ಕ್ ಮಾಡಿಸ್ಬೇಕು, ಒರಿಜಿನಲ್ ಪಂಚೆ ಉಡಿಸ್ಬೇಕು ಅನ್ನೋದು ಇರುತ್ತೆ. ಆ ಇವತ್ತಿನ ಟ್ರೆಂಡ್ ಅದೇ ನಡೀತಾ ಇರೋದು. ನೋಡಿ ನೋಡಿ ಅಲ್ಲಿದೆ, ನೋಡಿ ಮುತ್ತಿನ ವರ್ಕ್ ಮಾಡಿದೀನಿ ನೋಡಿ. ಅದು ಆಲ್ರೆಡಿ ಇಲ್ಲಿ ಒಂದು ಸ್ಟೋನ್ ವರ್ಕ್ ಆಗಿರುತ್ತೆ ನೋಡಿ. ಸ್ಟೋನ್ ವರ್ಕ್ ಇದೊಂದು ರೆಡಿ ಆಗಿದೆ. ಸ್ಟೋನ್ ವರ್ಕ್ ಎರಡೂ ಇದೆ, ರೆಡಿ ಮಾಡಿ ಕೊಡ್ತಾರೆ. ಎರಡು ಇವರೇ ಮಾಡ್ತಾರೆ. ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ. ಸ್ಟೋನ್ ವರ್ಕ್ ಮಾಡಿದ್ದಾರೆ. ಇದು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಇನ್ನು ಎಷ್ಟೊಂದು ಗಣೇಶಗಳಿದಾವೆ, ಇನ್ನೂ ಮಾಡ್ತಾ ಇದಾರೆ. ಆಚೆ ನೋಡ್ಬೋದಲ್ಲ, ಮಾಡ್ತಾ ಇದಾರೆ ಗಣೇಶ. ನೆಕ್ಸ್ಟ್ ತಿಂಗಳೇ ಗಣೇಶನ ಹಬ್ಬ 7ನೇ ತಾರೀಕು. ನೀಟಾಗಿ ಬನ್ನಿ, ಬುಕ್ ಮಾಡಿ. ನೋಡಿ, ಇಲ್ಲೊಂದು ಸ್ಟೋನ್ ವರ್ಕ್ ರೆಡಿ ಇದೆ. ಇದೆಲ್ಲ ರಿಯಲಿಸ್ಟಿಕ್ ಸ್ಟೋನ್ ವರ್ಕ್. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಬಂದು ಇಲ್ಲಿ ಸ್ಟೋನ್ ವರ್ಕ್ ಆದ್ರೂ ಮಾಡಿಸಿ, ಇಲ್ಲ ಗಣಪತಿನ ತಗೊಂಡೋಗಿ ಎರಡೂ ಮಾಡ್ಕೊಡ್ತಾರೆ. ಇಲ್ಲೂ ಆಗಿದೆ ನೋಡಿ ಸರ್. ಆಲ್ರೆಡಿ ಎಲ್ಲ ಎಷ್ಟೊಂದು ಬುಕ್ ಆಗ್ಬಿಟ್ಟಿದೆ ಅಲ್ವಾ? ಹೌದು, ಅರ್ಧ ಬುಕ್ ಆಗಿದೆ. ನಮ್ಮ ಮಾಮೂಲಿ ಕಸ್ಟಮರ್ಗಳು ಬಂದು ಬುಕ್ ಮಾಡ್ತಾ ಇದ್ದಾರೆ. ಲಿಮಿಟೆಡ್ ಸ್ಟಾಕ್ ಇದೆ, ಬನ್ನಿ, ಬಂದ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಡ್ತಾರೆ ಸರ್. ಈಗ ನಿಮ್ಮನೆ ಇರೋದು? ನಾನು ನೆಲಮಂಗಲದಲ್ಲಿ ಇರೋದು. ಇವ್ರು ನೆಲಮಂಗಲದಲ್ಲಿ ಇರೋದು. ಇಲ್ಲಿ ಬಂದ್ಬಿಟ್ಟು ಶೆಡ್ ಬಾಡಿಗೆ ತಗೊಂಡು 14 ವರ್ಷದಿಂದ ಇಲ್ಲೇ ಗಣಪತಿ ಶೆಡ್ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಬೆಳಗ್ಗೆ ಹೋಗ್ತೀನಿ, ಬಂದು ಕೆಲಸ ನೋಡ್ತೀನಿ, ನೈಟ್ ಮನೆಗೆ ಹೋಗ್ತೀನಿ. ಸೀಸನ್ ಅಲ್ಲಿ ಇಲ್ಲೇ ಇರ್ತೀನಿ. ಕೆಲವು ಟೈಮ್ ತಡ ಆಗ್ಬೋದು, ನೈಟು ಇಲ್ಲೇ ಇರ್ತಾರೆ ಪಾಪ, ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ನೈಟ್ ಎಲ್ಲ. 15 ಜನಕ್ಕೆ ಎಲ್ಲ ಊಟದ ವ್ಯವಸ್ಥೆ ನೀವೇ ಎಲ್ಲ ನೋಡ್ಬೋದು? ಹೌದು, ಅದೊಂದು ನಮ್ ಕೈಲಾಗಿದ್ದನ್ನ ನಾವು ಸೇವೆ ಮಾಡ್ತಾ ಇದೀವಿ. 15 ಜನಕ್ಕೂ ವ್ಯವಸ್ಥೆ ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಪ್ರತಿಯೊಂದು ಅವರೇ ಕೊಡ್ತಾರೆ, ವಸತಿ ಎಲ್ಲ ಪ್ರತಿಯೊಂದು. ಸರ್, ಈ ಗಣೇಶ ಪೇಂಟಿಂಗ್ ಎಲ್ಲ ಇವ್ರ ಹತ್ರನೇ ಮಾಡ್ಸದ? ಹೌದು, ಮುಂಬೈನವ್ರನ್ನ ಕರೆದು ಪೇಂಟ್ ಮಾಡ್ತಾ ಇರೋದು. ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ಇನ್ನೂ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಮಾಡೋದಿದೆ. ನಾನು ಅದನ್ನೇ ಹೇಳ್ತಾ ಇರೋದು, ದೊಡ್ಡ ದೊಡ್ಡ ಮೂರ್ತಿಗಳು ಎತ್ತೋದ್ ಕಷ್ಟ, ಇಳಿಸೋದ್ ಕಷ್ಟ. ಕ್ರೇನಲ್ಲಿ ಎತ್ತುವಂತ ಮೂರ್ತಿಗಳನ್ನ ಮಾಡ್ತೀವಿ. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ ಕ್ರೇನಲ್ಲಿ ಎತ್ತುವಂತ ಮೂರ್ತಿಗಳನ್ನ ಮಾಡ್ತೀವಿ. ಇನ್ನ ದೊಡ್ಡ ದೊಡ್ಡ ಗಣಪತಿಗಳನ್ನ ಮಾಡ್ತೀವಿ. ಇಲ್ಲಿ ಎಷ್ಟು ಫೀಟ್ ಇಂದ ಎಷ್ಟು ಫೀಟ್ ಸಿಗುತ್ತೆ? ನನ್ಗೆ 6 ಇಂಚಿಂದ ಹಿಡಿದು ನನ್ನ ಹತ್ರ 12 ಅಡಿವರೆಗೂ ಎಲ್ಲ ಗಣಪತಿಗಳು. ಈಗ 6 ಇಂಚಿಂದ ಹಿಡಿದು 12 ಅಡಿವರೆಗೂ ಗಣಪತಿಗಳಿವೆ. ಹೌದು, ಪ್ರತಿಯೊಂದು ಗಣಪತಿಗಳು ಎಲ್ಲಾ ರೀತಿ. ನಿಮ್ಮ ಕಸ್ಟಮರ್ ಬಂದು ಏನ್ ಕೇಳ್ತಾರೆ ಅವ್ರ ರೇಂಜ್ ಒಂದು 5,000 ತರ್ತಾರೆ, 10,000 ತಗೋತಾರೆ, 15,000 ತಗೋತಾರೆ, 50,000 ಕೇಳ್ತಾರೆ, 50,000, 1 ಲಕ್ಷವರೆಗೂ ಮಾಡ್ಕೊಡ್ತೀನಿ. ಅದು ವರ್ಕ್ ಮೇಲೆ ಹೋಗುತ್ತೆ. ಅವ್ರ ಶಕ್ತಿ ಹೇಗಿದೆಯೋ ಆ ತರ ತಗೋತಾರೆ. ನಿಮ್ಗೆ ಯಾವ ರೀತಿ ಅವ್ರ ಅಮೌಂಟಿಗೆ ತಕ್ಕನ ನಿಮ್ ಹೌದು. ಆಮೇಲೆ ನಾವು ದುಡ್ಡಿನ ಮೇಲೆ ಗಮನ ಇಡಲ್ಲ, ಕೆಲ್ಸದ ಮೇಲೆ ಗಮನ ಇಡ್ತೀವಿ. ನಮ್ಮವ್ರು ನಮ್ಮನ್ನ ಹುಡ್ಕೊಂಡ್ ಬಂದಿರ್ತಾರೆ, ಎಷ್ಟೋ ದೂರಗಳಿಂದ ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇದಾರೆ. ಆ ಕಸ್ಟಮರ್ಗೆ ನಾವೇನ್ ಮಾಡ್ತೀವಿ, ಅವ್ರು ತಗೊಂಡೋಗೋ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಬರುತ್ತೆ. ಹಾಗಾಗಿ ನಾವು ಕಮ್ಮಿ ಮಾಡಿ ಕೊಡ್ತೀವಿ. ಈಗ ಹೋದ್ರೆ ಮತ್ತೆ ಅವ್ರು ಇನ್ನೊಂದ್ಸಲ ಬರ್ಬೇಕು, ಆ ರೀತಿ ನೋಡ್ಕೋಬೇಕು. ನೀವು ರೆಗ್ಯುಲರ್ ಕಸ್ಟಮರ್ ಈಗ ಬಂದ್ರು, ಈ ವರ್ಷ ಬಂದ್ರು, ನೆಕ್ಸ್ಟ್ ವರ್ಷ ಅವ್ರು ಬರ್ಬೇಕು. ಹೌದು, ಇಷ್ಟು ವರ್ಷದಿಂದ ಮಾಡ್ಕೊಂಡು ಹಿಂಗೆ ಬಂದಿದ್ದೀರಾ? ಹೌದು, ಹಿಂಗಾಗಿನೇ ನಮ್ಗೆ ಇವತ್ತಿರೋ ಎಲ್ಲಾ ನಮ್ಗಿರೋ ಗ್ರಾಹಕರು ಏನಂದ್ರೆ, ಇನ್ನು ಹೋಗ್ತಾ ಹೋಗ್ತಾ ವರ್ಷ ಜಾಸ್ತಿ ಆಗ್ತಾರೆ, ಕಡಿಮೆ ಆಗ್ತಾ ಇಲ್ಲ. ನಾವು ಅವ್ರ ತಕ್ಕನಾಗಿ ಎಷ್ಟು ಅವ್ರಿಗೇನ್ ಬಜೆಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೋ ಅದನ್ನ ಮಾಡ್ಕೊಡ್ತಾ ಇದ್ವಿ. ಗಣೇಶ ನಿಮ್ಮನ್ ಕೈ ಹಿಡಿದಿದ್ದಾನೆ. ಹೌದು, ಅದಂತೂ ಸತ್ಯ. ನಾವು ಈ ಕೆಲಸದಲ್ಲಿ ತುಂಬಾನೇ ಅನುಭವ ತಗೊಂಡಿದೀವಿ. ದುಡ್ಡಿನಲ್ಲಿರ್ಬೋದು, ವ್ಯಕ್ತಿಗಳಿಂದ ಇರ್ಬೋದು, ಜಾಗದಿಂದ ಇರ್ಬೋದು, ಕೆಲಸದಿಂದನೂ ಇರ್ಬೋದು. ತುಂಬಾ ಅನುಭವಗಳಾಗಿದೆ. ವರ್ಷ ಹೊಸ ಒಂದು ಅನುಭವ ಆಗ್ತಾ ಇದೆ. ಹೌದೌದು. ಆ ಕಡೆ ಫುಲ್ ಚಿಕ್ಕ ಗಣೇಶಗಳು, ಈ ಕಡೆ ಫುಲ್ ದೊಡ್ಡ ಗಣೇಶಗಳು. ಹೌದು, ಅದು ಅಲ್ಲಿ ಮಾಡ್ತಿರೋದಲ್ಲ ಮಣ್ಣಿನ ಮೂರ್ತಿಗಳು ತಯಾರಿಕೆ. ಅಲ್ಲಿ ತಯಾರಿಕೆ ನಡೀತಾ ಇದೆ. ಅಲ್ಲಿ ತಯಾರಿಕೆ ಆಗಿರುತ್ತೆ, ಇಲ್ಲಿ ಪೇಂಟಿಂಗ್ ನಡೀತಾ ಇದೆ. ಇವೆಲ್ಲ ಗಣೇಶಗಳು ಎಷ್ಟು ಫೀಟ್ ಇರ್ಬೋದು ಸರ್? ಇದು ಒಂದು 6 ಇಂದ 6 ಅಡಿ ಬರುತ್ತೆ, 5.5 ಅಡಿ ಬರುತ್ತೆ, 6 ಅಡಿ ಬರುತ್ತೆ. ಒಂದೊಂದು ಗಣೇಶನ ಇದು ಇದೇ ತರ ಮಾಡ್ಲು ಎಷ್ಟು ಮಾಡ್ತೀರಾ? 10 ಪೀಸ್ ಅಷ್ಟೇ ಮಾಡೋದು. 10 ಮಾಡ್ತೀವಿ, 10 ಮೇಲೆ ನಾವು ಮಾಡಲ್ಲ. ಒಂದು ಮಾಡ್ಲಿ, ಈ ಗಣಪತಿ ಅಂದ್ರೆ 10 ಮಾಡಿದೀವಿ. ಇನ್ನೊಂದ್ ಸ್ವಲ್ಪ ಬೇರೆ ಡಿಸೈನ್, ಇದೊಂದು 10 ಮಾಡ್ತೀವಿ ಅಷ್ಟೇ. ಲಿಮಿಟೆಡ್ ಮಾಡೋದು. ಒಂದೇ ತರ ಮೂರ್ತಿಗಳನ್ನ ಯಾರು ಒಪ್ಪಲ್ಲ. ಹಾಗಾಗಿ ಒಂದ್ 5-6 ತರ ವೆರೈಟಿ ಮಾಡ್ತೀವಿ. 10 ಮಾಡಿದ್ರೆ 10 ಗಣೇಶ ಆಲ್ರೆಡಿ ಒಂದ್ 5 ಬುಕ್ ಆಲ್ರೆಡಿ ಆಗಿರ್ತವೆ. ಈಗ ಇದೆಷ್ಟು ಬುಕ್ ಆಗಿದೆ ಸರ್? ನಾವು ಪೇಂಟೇ ಮಾಡ್ದಲೆ ನಮ್ಮ ಹತ್ರ ಬರೋ ಮಾಮೂಲಿ ಕಸ್ಟಮರ್ಗಳು ಬುಕ್ ಮಾಡಿ ಹೋಗ್ತಾರೆ. ಪೇಂಟ್ ಮಾಡೋ ಮುಂಚೆನೆ ಬುಕ್ ಮಾಡಿ ಹೋಗ್ಬಿಡ್ತಾರೆ. ಅವ್ರ ಸಮಾಧಾನ, ಅವ್ರಿಗೆ ಹೆಂಗ್ ಬೇಕೋ ಆತರ ಪೇಂಟ್ ಮಾಡ್ಕೊಡ್ತೀನಿ ನಾನು. ಅವರೇ ಬಂದು ಫೋಟೋ ತೊಟ್ಟರೆ ಸಾಕು. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಕೇಳಿದ್ರೆ ಇವ್ರ ಗಣಪತಿ, ಇವ್ರ ನಂಬರ್ ಹೇಳ್ತಾರೆ. ಸರ್ ನಂಬರ್ ಹೇಳಿ ಒಂದ್ಸಲ. ನನ್ನ ಹೆಸರು ದೀಪಕ್ ಅಂತ. ನನ್ನ ಫೋನ್ ನಂಬರ್ ಬಂದು 8618032227. ಲಾಸ್ಟ್ ವಿಡಿಯೋದಲ್ಲಿ ಒಂದು ನಂಬರ್ ಮಿಸ್ ಆಗಿತ್ತು, ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. 8618032227. ಕೆಳಗಡೆ ಹಾಕಿರ್ತೀನಿ, ನಿಮ್ಗೆ ಡೌಟ್ ಇದ್ರೆ ಫೋನ್ ಮಾಡಿ. ಸರ್, ಇವಾಗ ಇಲ್ಲಿಗೆ ಬರ್ಬೇಕು ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಕನ್ಫ್ಯೂಸ್ ಇರುತ್ತೆ. ನೀವು ಯಾವ ಏರಿಯಾದಿಂದ ಬಂದ್ರು 8 ಮೈಲ್ ಸಿಗ್ನಲ್ ಬರ್ಬೇಕು. 8ನೇ ಮೈಲಿ ಸಿಗ್ನಲ್ ಬಂದು ನೆಲಗದನಹಳ್ಳಿ ಬರೋ ರೋಡು. ನೆಲಗದನಹಳ್ಳಿ ಬರೋ ರೋಡಲ್ಲಿ ಒಂದು ಚರ್ಚ್ ಇದೆ. ಮೈನ್ ರೋಡಲ್ಲಿ ಒಂದು ಚರ್ಚ್ ಇದೆ. ಚರ್ಚ್ ಎದುರುಗಡೆನೆ HMT ಲೇಔಟ್ ಫಸ್ಟ್ ಕ್ರಾಸ್ ಅಂತ ರೋಡ್ ಇದೆ. ಆ ರೋಡ್ ಡೆಡ್ ಎಂಡಿಗೆ ಬಂದ್ರೆ ನೋಡಿ, ಇಲ್ಲಿ ಬರ್ತೀರಾ. ಇದು ಕರೆಕ್ಟ್ ಲೊಕೇಶನ್. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನಾಗಸಂದ್ರ 8ನೇ ಮೈಲಿಂದ ಎಲ್ಲಿಂದನಾದ್ರೂ ಬರ್ಲಿ, ಸಿಟಿಲಿ ಎಲ್ಲಿಂದನಾದ್ರೂ ಬಂದ್ರೆ ನಾಗಸಂದ್ರ ಊರೊಳಗಡೆ ಬಂದ್ರೆ ನಾಗಸಂದ್ರ ಗೌರ್ಮೆಂಟ್ ಸ್ಕೂಲ್ ಇದೆ. ಗೌರ್ಮೆಂಟ್ ಸ್ಕೂಲ್ ಹಿಂದೆಗಡೆ
ರಾಕ್ಲೈನ್ ಸ್ಟುಡಿಯೋಸ್ ಅಂತ ಇದೆ. ರಾಕ್ಲೈನ್ ಸ್ಟುಡಿಯೋ ಬ್ಯಾಕ್ ಸೈಡ್ ಬಂದ್ರೆ ಸಾಕು, ಅಲ್ಲೇ ಇರೋದು ನಾನು. ಇಲ್ಲ ಯಾರನ್ನಾದ್ರೂ ಕೇಳಿದ್ರೆ ಇಲ್ಲಿ ಸುತ್ತಮುತ್ತ ಹೇಳ್ತಾರೆ. ವೇಣುಗೋಪಾಲ್ ನಗರ 11ನೇ ಕ್ರಾಸ್ ಅಂದ್ರೆ ಎಲ್ಲಾ ಕಡೆ ಗೊತ್ತಾಗುತ್ತೆ. 400 ಊರೊಳಗಡೆ ಬಂದು ಕೇಳಿದ್ರು ಸಾಕು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಗಣೇಶಗಳು ಕಮ್ಮಿ ಇದೆ, ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ. ಕಮ್ಮಿ ಸ್ಟಾಕ್ ಇದೆ. ನಿಮಗೆ ಬಂದು ಈಗಲೇ ಬುಕ್ ಮಾಡಿ, ಈಗಲೇ ಒಂದು ಫೋನ್ ಮಾಡಿದ್ರೆ ಅವರೇ ಬುಕ್ ಆಗಿ ತಗೊಂತಾರೆ. ಬುಕಿಂಗ್ ತಗೋತಾ ಇದೀವಿ. ಸ್ಟಾಕ್ ಕಡಿಮೆ ಇರೋದ್ರಿಂದ ಸೆಲೆಕ್ಷನ್ ಪೀಸ್ಗಳೆಲ್ಲ ಬೇಗ ಬೇಗ ಬುಕ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಗ್ರಾಹಕರಿಗೆ ನಿರಾಸೆ ಮಾಡಲ್ಲ. ಅವ್ರಿಗೆ ಆಗೋ ತರ ರೇಟಲ್ಲಿ, ಅವ್ರಿಗೆ ಆಗೋ ತರ ಬಣ್ಣದಲ್ಲಾಗ್ಲಿ ಸೈಜಲ್ಲಾಗ್ಲಿ ಅಡ್ಜಸ್ಟ್ ಮಾಡಿ ಕೊಡ್ತೀರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.